ನಮಸ್ಕಾರ ಸ್ನೇಹಿತರೆ, ಎಂದಾದರೂ ನೀವು ಒಂದು ರೂಮಿಗೆ ಹೋಗಿ ಯಾಕೆ ಬಂದೆ ಅಂತ ಮರೆತಿದ್ದೀರಾ? ಮಾತಾಡುವಾಗ ಪದಗಳು ಸಿಗದೆ ತಡವರಿಸಿದ್ದೀರಾ? ಇದನ್ನೇ ಬ್ರೈನ್ ಫಾಗ್ ಅಂತ ಕರೆಯುತ್ತಾರೆ. ಬ್ರೈನ್ ಫಾಗ್ ಅಂದರೆ ನಿಮ್ಮ ಮೆದುಳಿನಲ್ಲಿ ಮಂಜು ಕವಿದಂತ ಒಂದು ವಿಚಿತ್ರ ಸ್ಥಿತಿ. ಇದು ಯಾವುದೇ ದೊಡ್ಡ ಕಾಯಿಲೆ ಅಲ್ಲ, ಆದರೆ ನಿಮ್ಮ ದಿನನಿತ್ಯದ ಕೆಲಸದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಈ ಬ್ರೈನ್ ಫಾಗ್ ಬಗ್ಗೆ ಆಳವಾಗಿ ಮಾತನಾಡೋಣ. ವೈದ್ಯರ ಪ್ರಕಾರ ಬ್ರೈನ್ ಫಾಗ್ ಬಂದಾಗ ನಮಗೆ ಏಕಾಗ್ರತೆ ಮಾಡಲು ತುಂಬಾ ಕಷ್ಟವಾಗುತ್ತದೆ. ಸಣ್ಣ ವಿಷಯಗಳು ಕೂಡ ನೆನಪಿನಲ್ಲಿ ಉಳಿಯುವುದಿಲ್ಲ ಮತ್ತು ಮೆದುಳು ತುಂಬಾ ನಿಧಾನವಾಗಿ ಕೆಲಸ ಮಾಡಿದಂತೆ ಅನಿಸುತ್ತದೆ. ವಿಶೇಷವಾಗಿ ವೀಕೆಂಡ್ ಮುಗಿದು ಮತ್ತೆ ಕೆಲಸಕ್ಕೆ ಹೋಗುವ ಸೋಮವಾರದಂದು ಇದು ಜಾಸ್ತಿ ಕಾಡುತ್ತದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಬ್ಯುಸಿ ಜೀವನ ಶೈಲಿ ಮತ್ತು ಜಾಸ್ತಿಯಾಗಿರುವ ಮಾನಸಿಕ ಒತ್ತಡ. ನಮ್ಮ ತಲೆಯಲ್ಲಿ ಒಂದೇ ಸಲಕ್ಕೆ ಸಾವಿರಾರು ಯೋಚನೆಗಳು ಓಡುತ್ತಿದ್ದರೆ ಮೆದುಳು ಹ್ಯಾಂಗ್ ಆಗುತ್ತದೆ. ಇದರ ಜೊತೆಗೆ ನಿದ್ರೆ ಕಡಿಮೆಯಾಗುವುದು ಕೂಡ ಬ್ರೈನ್ ಫಾಗ್ಗೆ ದೊಡ್ಡ ಕಾರಣವಾಗಿದೆ. ಕೆಲವರಿಗೆ ಮೊನೋಪಾಸ್, ಲಾಂಗ್ ಕೋವಿಡ್ ಮತ್ತು ಲೂಪಸ್ ನಂತಹ ಆರೋಗ್ಯ ಸಮಸ್ಯೆಗಳಿಂದಲೂ ಇದು ಬರಬಹುದು. ಆದರೆ ಹೆಚ್ಚಿನ ಜನರಿಗೆ ಇದು ಕೇವಲ ಸುಸ್ತು ಮತ್ತು ಒತ್ತಡದಿಂದಲೇ ಬರುತ್ತದೆ ಎನ್ನುವುದು ಒಳ್ಳೆಯ ಸುದ್ದಿ. ಈ ಸಮಸ್ಯೆಯನ್ನು ನಿವಾರಿಸಲು ಡಾಕ್ಟರ್ ತಾರಕ ಅವರು 4 ಸೂಪರ್ ಟಿಪ್ಸ್ ಮತ್ತು ಒಂದು ಸ್ವಾನ್ ಸೂತ್ರವನ್ನು ಕೊಟ್ಟಿದ್ದಾರೆ. ಮೊದಲನೇ ಟಿಪ್, ನಿಮ್ಮ ಬಗ್ಗೆ ನೀವೇ ದಯೆಯಿಂದ ಇರಿ. ಬ್ರೈನ್ ಫಾಗ್ ಬಂದರೆ ನೀವು ಸೋಮಾರಿ ಅಥವಾ ನಿಮ್ಮಿಂದ ಏನೂ ಆಗಲ್ಲ ಎಂದುಕೊಳ್ಳಬೇಡಿ. ಇದು ನಿಮ್ಮ ಮೆದುಳು ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಎಂದು ಕೇಳಿಕೊಳ್ಳುವ ರೀತಿ ಎಂದು ಅರ್ಥ ಮಾಡಿಕೊಳ್ಳಿ. ಇದು ತಾತ್ಕಾಲಿಕವಾದದ್ದು ಮತ್ತು ಸ್ವಲ್ಪ ಸಮಯದಲ್ಲಿ ಸರಿ ಹೋಗುತ್ತದೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ಕೆಲವೊಮ್ಮೆ ಎಲ್ಲ ಕೆಲಸಗಳನ್ನು ನೀವೇ ಮಾಡಬೇಕು ಎಂದು ಹಠ ಮಾಡಬೇಡಿ. ಕೆಲಸಗಳನ್ನು ಹಂಚಿಕೊಳ್ಳಿ. ನಿಮಗೆ ತುಂಬ ಕಷ್ಟ ಅನಿಸಿದರೆ ಸಹಾಯ ಕೇಳಲು ಯಾವುದೇ ರೀತಿಯ ಮುಜುಗರ ಪಡಬೇಡಿ. ಎರಡನೇ ಟಿಪ್, ಒಂದು ಸ್ಪಷ್ಟವಾದ ದಿನಚರಿಯನ್ನು ಕ್ರಿಯೇಟ್ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಇಂದು ಏನು ಮಾಡಬೇಕು ಎಂದು ಯೋಚಿಸುವುದರಿಂದಲೇ ಅರ್ಧ ಎನರ್ಜಿ ಖಾಲಿಯಾಗುತ್ತದೆ. ಇದನ್ನು ಡಿಸಿಷನ್ ಫೇಟಿಂಗ್ ಅಂದರೆ ನಿರ್ಧಾರ ತೆಗೆದುಕೊಳ್ಳುವ ಸುಸ್ತು ಎಂದು ಕರೆಯುತ್ತಾರೆ. ಒಂದು ಫಿಕ್ಸ್ ಆದ ದಿನಚರಿ ಇದ್ದರೆ ನಿಮ್ಮ ಮೆದುಳಿಗೆ ಅನಗತ್ಯ ಒತ್ತಡ ಬೀಳುವುದಿಲ್ಲ. ಉದಾಹರಣೆಗೆ, ನಾಳೆ ಹಾಕಿಕೊಳ್ಳುವ ಬಟ್ಟೆಯನ್ನು ರಾತ್ರಿಯೇ ತೆಗೆದಿಡುವುದು ಒಂದು ಒಳ್ಳೆಯ ಅಭ್ಯಾಸ. ಬೆಳಗಿನ ತಿಂಡಿ ಏನು ಮಾಡಬೇಕು ಎಂದು ರಾತ್ರಿಯೇ ಪ್ಲಾನ್ ಮಾಡಿದರೆ ಬೆಳಗ್ಗೆ ಸಮಯ ಉಳಿಯುತ್ತದೆ. ಒಂದು ನಿರ್ದಿಷ್ಟ ಸಮಯಕ್ಕೆ ಏಳುವುದು ಮತ್ತು ಮಲಗುವುದು ಕೂಡ ಮೆದುಳಿಗೆ ತುಂಬಾ ಇಷ್ಟವಾಗುತ್ತದೆ. ಮೂರನೇ ಟಿಪ್, ಕೆಲಸದ ಮಧ್ಯೆ ಉದ್ದೇಶಪೂರ್ವಕವಾಗಿ ಬ್ರೇಕ್ ತೆಗೆದುಕೊಳ್ಳಿ. ನಾವು ನಮ್ಮ ಡೈರಿಯನ್ನು ಬೆಳಗ್ಗೆಯಿಂದ ಸಂಜೆಯವರೆಗೂ ಮೀಟಿಂಗ್ಗಳಿಂದ ತುಂಬಿಸುತ್ತೇವೆ. ಒಂದು ಕೆಲಸ ಮುಗಿದ ತಕ್ಷಣ ಇನ್ನೊಂದು ಕೆಲಸಕ್ಕೆ ಜಂಪ್ ಮಾಡುವುದರಿಂದ ಮೆದುಳಿಗೆ ರೀಸೆಟ್ ಆಗಲು ಸಮಯ ಸಿಗುವುದಿಲ್ಲ. ನಿರಂತರವಾಗಿ ಜಂಪ್ ಮಾಡುವುದರಿಂದಲೇ ಬ್ರೈನ್ ಫಾಗ್ ಜಾಸ್ತಿ ಆಗುತ್ತದೆ. ಆದ್ದರಿಂದ ಎರಡನೇ ಕೆಲಸಗಳ ಮಧ್ಯೆ 5 ರಿಂದ 10 ನಿಮಿಷದ ಸಣ್ಣ ಬ್ರೇಕ್ ಅನ್ನು ಪ್ಲಾನ್ ಮಾಡಿ. ಆ ಸಮಯದಲ್ಲಿ ಮೊಬೈಲ್ ನೋಡಬೇಡಿ, ಬದಲಿಗೆ ಸ್ವಲ್ಪ ಸ್ಟ್ರೆಚ್ ಮಾಡಿ ಅಥವಾ ನೀರು ಕುಡಿಯಿರಿ. ಆಫೀಸಿನ ಹೊರಗೆ ಹೋಗಿ ಶುದ್ಧ ಗಾಳಿ ತೆಗೆದುಕೊಳ್ಳುವುದು ಕೂಡ ಮೆದುಳನ್ನು ಫ್ರೆಶ್ ಮಾಡುತ್ತದೆ. ಈ ಸಣ್ಣ ಬ್ರೇಕ್ಗಳನ್ನು ಮಾನಸಿಕ ಫೈರ್ ಬ್ರೇಕ್ಗಳು ಎಂದು ಡಾಕ್ಟರ್ ಕರೆಯುತ್ತಾರೆ. ಇದು ಕಾಡಿನಲ್ಲಿ ಬೆಂಕಿ ಹರಡದಂತೆ ತಡೆಯುವ ರೀತಿಯಲ್ಲಿ ನಿಮ್ಮ ಒತ್ತಡವನ್ನು ತಡೆಯುತ್ತದೆ. ನಾಲ್ಕನೇ ಮತ್ತು ಕೊನೆಯ ಟಿಪ್, ಕ್ಯಾಲೆಂಡರ್ ಮತ್ತು ರಿಮೈಂಡರ್ಗಳನ್ನು ಬಳಸಿ. ಎಲ್ಲ ಅಪಾಯಿಂಟ್ಮೆಂಟ್, ಬಿಲ್ ಮತ್ತು ಕೆಲಸಗಳನ್ನು ತಲೆಯಲ್ಲಿ ಇಟ್ಟುಕೊಳ್ಳಲು ಹೋಗಬೇಡಿ. ನಮ್ಮ ಮೆದುಳು ಒಂದು ಕಂಪ್ಯೂಟರ್ ಅಲ್ಲ, ಅದಕ್ಕೆ ಎಲ್ಲವನ್ನೂ ನೆನಪಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಇದರಿಂದ ಮೆಂಟಲ್ ಕ್ಲಟರ್ ಅಂದರೆ ಮಾನಸಿಕ ಕಸ ಜಾಸ್ತಿಯಾಗಿ ಮರವು ಬರುತ್ತದೆ. ಟೆಕ್ನಾಲಜಿಯನ್ನು ನಿಮ್ಮ ನೆನಪಿನ ಶಕ್ತಿಯಾಗಿ ಬಳಸಿಕೊಳ್ಳಿ. ಗೂಗಲ್ ಕ್ಯಾಲೆಂಡರ್ನಲ್ಲಿ ನಿಮ್ಮ ಮೀಟಿಂಗ್ ಮತ್ತು ಲಂಚ್ ಟೈಮ್ ಅನ್ನು ಬ್ಲಾಕ್ ಮಾಡಿ. ಪ್ರತಿ ತಿಂಗಳು ಕಟ್ಟುವ ಬಿಲ್ಗಳಿಗೆ ಮತ್ತು ಮಾಡುವ ಕೆಲಸಗಳಿಗೆ ವಾರದ ರಿಮೈಂಡರ್ ಹಾಕಿ. ಹಾಗೆ ನಿಮ್ಮ ಮೆದುಳು ಮುಂದೆ ಏನು ನೆನಪಿಟ್ಟುಕೊಳ್ಳಬೇಕು ಎಂದು ಪದೇ ಪದೇ ಯೋಚಿಸಬೇಕಾಗಿಲ್ಲ. ಈಗ ಬರೋಣ ಡಾಕ್ಟರ್ ಕೊಟ್ಟಿರುವ ಅತ್ಯಂತ ಪವರ್ಫುಲ್ ಆದ ಸ್ವಾನ್ಸ್ ಸೂತ್ರಕ್ಕೆ. ಸ್ವಾನ್ಸ್ನಲ್ಲಿರುವ ಪ್ರತಿ ಅಕ್ಷರವು ನಿಮ್ಮ ಮೆದುಳನ್ನು ಚುರುಕುಗೊಳಿಸುವ ಒಂದು ಮುಖ್ಯ ಹವ್ಯಾಸವನ್ನು ಸೂಚಿಸುತ್ತದೆ. ಎಸ್ ಅಂದರೆ ಸ್ಲೀಪ್, ನಿದ್ರೆ. ಇದು ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಲಾರದ ವಿಷಯ. ನಿದ್ರೆಯ ಸಮಯದಲ್ಲಿ ನಮ್ಮ ಮೆದುಳು ವಿಶ್ರಾಂತಿ ಪಡೆದು ಹಳೆಯ ನೆನಪುಗಳನ್ನು ಗಟ್ಟಿಗೊಳಿಸುತ್ತದೆ. ಪ್ರತಿದಿನ 7 ರಿಂದ 9 ಗಂಟೆಗಳ ಕಾಲ ಗಾಢ ನಿದ್ರೆ ಮಾಡಲು ಪ್ರಯತ್ನಿಸಿ. W ಅಂದರೆ ವಾಟರ್. ನಮ್ಮ ದೇಹದಲ್ಲಿ ಸುಮಾರು 60% ನೀರೇ ಇದೆ. ಸ್ವಲ್ಪ ಡಿಹೈಡ್ರೇಷನ್ ಆದರೂ ಕೂಡ ನಮಗೆ ಫೋಕಸ್ ಮಾಡಲು ಆಗುವುದಿಲ್ಲ ಮತ್ತು ಸುಸ್ತು ಬರುತ್ತದೆ. ಆದ್ದರಿಂದ ಯಾವಾಗಲೂ ನಿಮ್ಮ ಜೊತೆ ಒಂದು ನೀರಿನ ಬಾಟಲ್ ಇಟ್ಟುಕೊಂಡು ಆಗಾಗ ಕುಡಿಯಿರಿ. A ಅಂದರೆ ಆಕ್ಟಿವಿಟಿ, ದೇಹವನ್ನು ಚಲಿಸುವುದು. ನೀವು ನಡೆದಾಡಿದಾಗ ಅಥವಾ ಜಾಗಿಂಗ್ ಮಾಡಿದಾಗ ಮೆದುಳಿಗೆ ರಕ್ತ ಮತ್ತು ಆಮ್ಲಜನಕ ಹರಿವು ಜಾಸ್ತಿಯಾಗುತ್ತದೆ. ಇದು ನಿಮ್ಮ ಯೋಚನಾ ಶಕ್ತಿಯನ್ನು ತಕ್ಷಣವೇ ಕ್ಲಿಯರ್ ಮಾಡುತ್ತದೆ ಮತ್ತು ಚುರುಕುಗೊಳಿಸುತ್ತದೆ. ದಿನಕ್ಕೆ 20 ನಿಮಿಷ ನಡೆಯುವುದು ಅಥವಾ ಸ್ಟ್ರೆಚಿಂಗ್ ಮಾಡುವುದು ಸಾಕು. N ಅಂದರೆ ನ್ಯೂಟ್ರಿಷನ್, ಪೌಷ್ಟಿಕಾಂಶವುಳ್ಳ ಆಹಾರ.
ಸಂಸ್ಕರಿಸಿದ ಜಂಕ್ ಫುಡ್ ಬದಲಿಗೆ ನೈಸರ್ಗಿಕವಾದ ಸಂಪೂರ್ಣ ಆಹಾರವನ್ನು ತಿನ್ನಿ. ಮೊಟ್ಟೆ, ಮೀನು ಮತ್ತು ಬೀಜಗಳಲ್ಲಿ ಸಿಗುವ ಕೊಲಿನ್ ಎಂಬ ಪೋಷಕಾಂಶವು ಮೆದುಳಿಗೆ ತುಂಬಾ ಮುಖ್ಯ. ಇದು ನಿಮ್ಮ ಏಕಾಗ್ರತೆ ಮತ್ತು ಗಮನವನ್ನು ಹೆಚ್ಚಿಸಲು ನೇರವಾಗಿ ಸಹಾಯ ಮಾಡುತ್ತದೆ. ಕೊನೆಯದಾಗಿ ಎಸ್ ಅಂದರೆ ಸ್ಟ್ರೆಸ್, ಒತ್ತಡವನ್ನು ನಿಯಂತ್ರಿಸುವುದು. ನೀವು ನಿರಂತರ ಒತ್ತಡದಲ್ಲಿದ್ದರೆ ನಿಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಜಾಸ್ತಿಯಾಗುತ್ತದೆ. ಈ ಕಾರ್ಟಿಸೋಲ್ ಹಾರ್ಮೋನ್ ನಿಮ್ಮ ಯೋಚನಾ ಶಕ್ತಿಯನ್ನು ಮಂಜುಗವಿದಂತೆ ಮಾಡುತ್ತದೆ. ಒತ್ತಡವನ್ನು ಕಡಿಮೆ ಮಾಡಲು ಆಳವಾದ ಉಸಿರಾಟದ ವ್ಯಾಯಾಮವನ್ನು ಪ್ರತಿದಿನ ಮಾಡಿ. ಮೈಂಡ್ಫುಲ್ನೆಸ್, ಧ್ಯಾನ ಮತ್ತು ನಿಮಗೆ ಇಷ್ಟವಾದ ಹವ್ಯಾಸಗಳಿಗೆ ಸಮಯ ಕೊಡಿ. ಈ ಸ್ವಾನ್ಸ್ ಸೂತ್ರವನ್ನು ನೀವು ಪ್ರತಿದಿನ ಪಾಲಿಸಿದರೆ ಬ್ರೈನ್ ಫಾಗ್ ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ನೆನಪಿಡಿ, ಬ್ರೈನ್ ಫಾಗ್ ಬರುವುದು ಸಹಜ ಮತ್ತು ಇದು ನಿಮ್ಮ ತಪ್ಪಲ್ಲ. ಇದು ನಿಮ್ಮ ದೇಹವು ನಿಮಗೆ ನೀಡುತ್ತಿರುವ ಒಂದು ಎಚ್ಚರಿಕೆಯ ಸಿಗ್ನಲ್ ಅಷ್ಟೇ. ನಿಮ್ಮ ಜೀವನ ಶೈಲಿಯಲ್ಲಿ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡರೆ ಸಾಕು. ನಿಮ್ಮ ಮೆದುಳು ಮತ್ತೆ ಮೊದಲಿನಂತೆ ಚುರುಕಾಗಿ ಮತ್ತು ಫ್ರೆಶ್ ಆಗಿ ಕೆಲಸ ಮಾಡಲು ಶುರುವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೂ ಕೂಡ ಬ್ರೈನ್ ಫಾಗ್ ಸಮಸ್ಯೆ ಇದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮೆದುಳಿನ ಆರೋಗ್ಯವು ನಿಮ್ಮ ಕೈಯಲ್ಲೇ ಇದೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ನಿಮ್ಮ ಮೆದುಳಿಗೆ ಸ್ವಲ್ಪ ವಿಶ್ರಾಂತಿ ಕೊಡಿ, ಅದು ನಿಮಗೆ ಅದ್ಭುತವಾದ ಫಲಿತಾಂಶವನ್ನು ನೀಡುತ್ತದೆ. ಈ ಸೂತ್ರಗಳನ್ನು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿ. ಆರೋಗ್ಯವಾಗಿರಿ, ಖುಷಿಯಾಗಿರಿ ಮತ್ತು ನಿಮ್ಮ ಮೆದುಳನ್ನು ಚುರುಕಾಗಿಡಿ. ಧನ್ಯವಾದಗಳು.